ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ, ಖಡಕ್ ಆಗಿ ಸೂಚನೆ ಕೊಟ್ಟಿದ್ದೇನೆ. ಬಹುಶಃ ಒಂದು ತಿಂಗಳಲ್ಲಿ ಅಧಿಕಾರಿಗಳೇ ಒಪ್ಕೊಂಡಿರೋ ಪ್ರಕಾರ ಒಂದು ತಿಂಗಳಲ್ಲಿ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳದೆ ಹೋದ್ರೆ ದಿ ಆಫೀಸರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್. ಸರ್, ಪ್ರತಿ ಬಾರಿ ರಸ್ತೆ ಗುಡ್ಡಿ ಸಮಸ್ಯೆ ಆದಾಗ ನೀವು ಗಡುವು ಕೊಡ್ತೀರಾ, ಅಧಿಕಾರಿಗಳು ಗಡುವು ತಗೋತಾರೆ, ಅದನ್ನ ಸರಿಪಡಿಸೋಕ್ ಆಗ್ತಾನೆ ಇಲ್ಲ. ಪದೇ ಪದೇ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ರಸ್ತೆ ಹಾಳಾಗುತ್ತೆ ಸರ್. ಇದು ನೋಡಪ್ಪ, ಪ್ರತಿ ಬಾರಿನೂ ಕೂಡ ಗುಂಡಿಗಳು ಬೀಳೋದು ಸ್ವಾಭಾವಿಕವಾಗಿ ನಡೀತಾ ಇರ್ತಕ್ಕಂಥದ್ದು. ಮಳೆ ಜಾಸ್ತಿ ಆದಾಗ ಗುಂಡಿಗಳು ಜಾಸ್ತಿ ಆಗ್ತವೆ. ಈ ಸಾರಿ ಕಳೆದ ವರ್ಷ ಮಳೆ ಜಾಸ್ತಿ ಆಗಿದೆ, ಅದರಿಂದ ಗುಂಡಿಗಳು ಜಾಸ್ತಿ ಬಿದ್ದಿದ್ದಾವೆ. ನಾವು ಅದಕ್ಕೆ ಗುಂಡಿಗಳು ಬಿದ್ದಾಗ ಇನ್ನು ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗಿ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ. ಯಾರು ಕಿರಣ್ ಮಜುಮ್ದಾರ್ ಶಾ ಅನ್ನೋರು ಟೀಕೆ ಮಾಡಿದ್ರು ರಸ್ತೆ ಬಗ್ಗೆ, ಈಗಲೂ ಮಾಡಿದ್ದಾರೆ ಅಂತ. ಈಗ ಅವ್ರು ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಅವ್ರ ಜೊತೆಲೂ ಕೂಡ ಮಾತಾಡೋಣ. ಬಟ್ ಈ ಕರ್ನಾಟಕದಲ್ಲಿರ್ತಕ್ಕಂಥ 1,40,00,000 ಜನ ಇದಾರಲ್ಲ, ಬೆಂಗಳೂರಿನಲ್ಲಿ 1,40,00,000 ಜನ ಇದಾರಲ್ಲ, ಅವ್ರಿಗೆ ಅನಾನುಕೂಲ ಆಗಬಾರ್ದು ಅಷ್ಟೇ. ಸರ್, ಇದೇ ರಸ್ತೆ ಗುಂಡಿ ಬಗ್ಗೆ ವಿಪಕ್ಷ ಟೀಕೆ ಮಾಡ್ತೇವೆ ಸರ್. ಪದೇ ಪದೇ ರಸ್ತೆ ಗುಂಡಿ ವಿಚಾರವಾಗಿ ನಿಮ್ಮನ್ನ ಪದೇ ಪದೇ ಟೀಕೆ ಮಾಡ್ತಾರೆ. ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತೀರಾ ಸರ್? ಅವರಿಗೆ ಅವ್ರ ಸರ್ಕಾರ ಇದ್ದಾಗ್ಲೂ ರಸ್ತೆ ಗುಂಡಿ ಸಮಸ್ಯೆ ಆಗ್ತಿತ್ತು, ಈಗ್ಲೂ ಪ್ರತಿ ಬಾರಿ ಮಳೆ ಬಂದಾಗ ಅದೇ ಸಮಸ್ಯೆ ಆಗುತ್ತೆ. ಅದಕ್ಕೆ ಶಾಶ್ವತ ಪರಿಹಾರ ಇಲ್ವಾ ಅಂತ ಸರ್? ಅದಕ್ಕೆಪ್ಪ ಶಾಶ್ವತ ಪರಿಹಾರ ಅಂತಂದ್ರೆ ಇರ್ತಕ್ಕಂಥ ರಸ್ತೆಗಳನ್ನ ಸುಸ್ಥಿತಿನಲ್ಲಿ ಇಡ್ಲಿಕ್ಕೆ ಮೊದಲೇ ಕ್ರಮ ತಗೊಳ್ಳೋದು ಶಾಶ್ವತ ಪರಿಹಾರ. ನೋಡಪ್ಪ, ಈಗಾಗಲೇ ಈಗ 1700 ಬಿಜೆಪಿ ಅವರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟ್. ಕೋರ್ಟ್ನವರೆಲ್ಲ ಉಗ್ತಿದ್ದಾರೆ, ಅವರಿಗೆ ಗುಂಡಿ ಮುಚ್ಚಿಲ್ಲ. ಈಗ ಅವರು ಬಿಜೆಪಿ ಅವರು ಹೇಳ್ತಾರೆ ಅಂತಲ್ಲ, ಇದು ರಸ್ತೆಗಳನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಆ ಕೆಲಸ ನಾವು ಮಾಡ್ತೀವಿ. ನೋಡಿ, ವೈಟ್ ಟ್ಯಾಪಿಂಗ್ ಗೆ ನಮ್ ಗವರ್ಮೆಂಟ್ ಬಂದ್ಮೇಲೆ 1700 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡಿದೀವಿ. ಹೈ ಡೆನ್ಸಿಟಿ ಕಾರಿಡಾರ್ ಗೆ 273 ಕೋಟಿ ರೂಪಾಯಿ, ಗ್ರೇಡ್ ಸಪರೇಟರ್ಗೆ 752 ಕೋಟಿ ರೂಪಾಯಿ. ಇದನ್ನ ನಾವು ಗವರ್ಮೆಂಟ್ ಇಂದ, ಅದು ಸರ್ಕಾರ ದುಡ್ಡು 3,500 ಕೋಟಿ, ಒಟ್ಟು 3,500 ಕೋಟಿ ರೂಪಾಯಿನ ವರ್ಕ್ಸ್ ನ ನಾವ್ ಈಗಾಗಲೇ ತೆಗೆದುಕೊಂಡಿದ್ವಿ. ಇದು ಬಹಳ ದೊಡ್ಡ ಕೆಲಸ. ನಾನೇನು ಇದಂತ ಎಲ್ಲ ಮುಂದೆ ಸತಿ ಕ್ಲೋಸ್ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಆದಂತ ಒಂದು ಸ್ಪೆಸಿಫಿಕೇಶನ್ ಇದೆ, ಅದ್ರ ಮೇಲೆ ನಾವು ಮಾಡ್ತಾ ಇದೀವಿ. ನಮ್ಗೆ ಬೆಂಗಳೂರು ನಾಗರಿಕರ ಬಗ್ಗೆ ಅಪಾರವಾದಂತ ಅವ್ರ ಗೌರವ, ಒಳ್ಳೆ ಜನ ಇದ್ದಾರೆ. ಇದನ್ನ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮ್ಗೂ ಗೊತ್ತಿದೆ. ವಿಧಾನಸೌಧ ಸುತ್ತಮುತ್ತಲೇನೆ ಯಾವ ರೀತಿ ಗುಂಡಿಗಳು ರಾತ್ರೋರಾತ್ರಿ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಿದೆ ನಿಮ್ಗೆಲ್ಲ. ವಿ ಆರ್ ಅಟ್ ಇಟ್. ಚೀಫ್ ಮಿನಿಸ್ಟರ್ ಕರೆದು ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಮೀಟಿಂಗ್ ಮಾಡಿದ ದಿನ ನಾನು ಅವರೆಲ್ಲ ಅಫಿಷಿಯಲ್ ಆಗಿ ಕಮಿಟ್ ಆಗಲಿ ಅಂತೇಳಿ ನಾನು ಅವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ.